ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ ಎಸ್ಐಟಿ ಅಧಿಕಾರಿಗಳ ತನಿಖೆ ಚುರುಕಾಗ್ತಾ ಇದೆ. ಎಲ್ಲ ಆಯಾಮಗಳಲ್ಲೂ ಕೂಡ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬಟ್ ಇಲ್ಲಿ ತನಕ ಒಂದು ಚಿಕ್ಕ ಸುಳಿವು ಕೂಡ ಸಿಗ್ತಾ ಇಲ್ಲ ಅಂತ. ಸಿಜೆ ರಾಯ್ ಕೊನೆಯ ಕ್ಷಣಗಳು ಹೇಗಿತ್ತು ಗೊತ್ತಾ ನಿಮಗೆ? ಆ ಕುರಿತ ಮಾಹಿತಿ ನಿಮ್ಮ ಗ್ಯಾರಂಟಿ ನ್ಯೂಸ್ ನಲ್ಲಿ. ದುಬೈನಿಂದ ಬೆಂಗಳೂರಿಗೆ ಬಂದಿದ್ದ ರಾಯ್ ಉಳಿದುಕೊಂಡಿದ್ದೆಯಲ್ಲಿ. ರಾಯ್ ಬಗ್ಗೆ ಆತನ ಕಾರು ಚಾಲಕರು ಏನ್ ಹೇಳ್ತಾರೆ? ತನಿಖೆಯಲ್ಲಿ ಬಯಲಾಗ್ತಾ ಇದೆ ಒಂದೊಂದೇ ವಿಚಾರಗಳು. ಎಸ್ಐಟಿ ಅಧಿಕಾರಿಗಳು ತನಿಖೆ ಮಾಡಿದಾಗ ಎಲ್ಲಾ ಆಯಾಮಗಳಲ್ಲೂ ತನಿಖೆ ಚುರುಕುಗೊಳಿಸುತ್ತಿದ್ದಾರೆ. ಗ್ಯಾರಂಟಿ ನ್ಯೂಸ್ ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ ಸಿಜೆ ರಾಯ್ ಆತ್ಮಹತ್ಯೆ ಕೇಸ್ಗೆ ಸಂಬಂಧಪಟ್ಟಂತೆ. ಈ ಕೇಸಲ್ಲಿ ಕ್ಷಣಕ್ಕೊಂದೊಂದು ರೀತಿಯ ಕುತೂಹಲ. ಹಂಗಾಗಿ ಸಿಜೆ ರಾಯ್ ಅವರ ಕೊನೆಯ ಕ್ಷಣ ಹೆಂಗಿತ್ತು ಅಂತ ಏನಾದ್ರೂ ಬದಲಾವಣೆಗಳಿತ್ತ? ಒತ್ತಡಕ್ಕೊಳಗಾಗಿದ್ರ? ಇದ್ರ ಬಗ್ಗೆ ಅವರ ಕಾರು ಚಾಲಕರು ಏನ್ ಹೇಳ್ತಾರೆ? ಕಾರಣ ಬಹಳ ಹತ್ತಿರದಿಂದ ನೋಡೋದು ಅವರ ಕಾರು ಚಾಲಕರು. ಹಂಗಾಗಿ ಏನಾದ್ರೂ ಚೇಂಜಸ್ ಇತ್ತ? ಒತ್ತಡದಲ್ಲಿದ್ರ? ಟೆನ್ಷನ್ ಅಲ್ಲಿ ಓಡಾಡ್ತಾ ಇದ್ರ? ಈ ಎಲ್ಲ ಆಯಾಮಗಳಲ್ಲೂ ಕೂಡ ಚಾಲಕರ ಸ್ಟೇಟ್ಮೆಂಟ್ ಪಡೆದುಕೊಳ್ಳೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಆತ್ಮಹತ್ಯೆಗೂ ಹಿಂದಿನ ದಿನ ದುಬೈನಿಂದ ರಾಯ್ ಬಂದಿದ್ರಂತೆ. ಏರ್ಪೋರ್ಟ್ಗೆ ಪಿಕಪ್ ಮಾಡೋದಕ್ಕೆ 2 ರೋಲ್ಸ್ ರಾಯ್ ಕಾರು ಕೂಡ ಹೋಗಿತ್ತು ಅಂತ. ಒಂದು ಕಾರ್ನಲ್ಲಿ ಲಗೇಜ್, ಮತ್ತೊಂದರಲ್ಲಿ ರಾಯ್ ಪ್ರಯಾಣ ಬೆಳೆಸ್ತಾರೆ. ಅಲ್ಲಿಂದ 20 ಜೊತೆ ಬಟ್ಟೆ, 10 ಹೈ ಬ್ರಾಂಡೆಡ್ ಶೂ ಸಮೇತ ರಾಯ್ ಆಗಮಿಸಿದ್ರು ಅನ್ನೋದ್ರ ಡೀಟೇಲ್ಸ್ ಇದು. ಡ್ರೈವರ್ ಜೊತೆ ಫುಲ್ ಜಾಲಿಯಾಗಿ ಮಾತಾಡ್ಕೊಂಡು ಬಂದಿದ್ರಂತೆ ರಾಯ್. ಯಾವುದೇ ರೀತಿಯ ಒತ್ತಡದಲ್ಲಿರ್ಲಿಲ್ಲ. ಖುಷಿಯಿಂದಲೇ ಮಾತನಾಡ್ತಾ ಹೋಟೆಲ್ ಅನ್ನ ಸಿಜೆ ರಾಯ್ ತಲುಪಿದ್ರಂತೆ. ಹಲ್ಸೂರು ಬಳಿಯ ಖಾಸಗಿ ಹೋಟೆಲ್ನಲ್ಲಿ ರಾಯ್ ಉಳಿದುಕೊಂಡಿದ್ರು ಅನ್ನೋದ್ರ ಬಗ್ಗೆ ಡ್ರೈವರ್ಗಳು ಮಾಹಿತಿ ಕೊಡ್ತಿದ್ದಾರೆ. ರಾಯ್ ಬಗ್ಗೆ ಡ್ರೈವರ್ಗಳ ಹೇಳಿಕೆಯನ್ನ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿಕೊಂಡಿದ್ದಾರೆ. ಆತ್ಮಹತ್ಯೆಗೂ ಹಿಂದಿನ ದಿನ ದುಬೈನಿಂದ ರಾಯ್ ಬಂದಿದ್ರು, ಬಟ್ ಆರಾಮಾಗಿದ್ರು. ಪಿಕಪ್ ಮಾಡ್ಕೊಳ್ಳೋದಕ್ಕೆ ಏರ್ಪೋರ್ಟ್ಗೆ 2 ರೋಲ್ಸ್ ರಾಯ್ ಕಾರ್ ಕೂಡ ಹೋಗುತ್ತೆ. ಒಂದರಲ್ಲಿ ಲಗೇಜ್ ಬರುತ್ತೆ, ಮತ್ತೊಂದರಲ್ಲಿ ಸಿಜೆ ರಾಯ್ ಕೂಡ ಪ್ರಯಾಣ ಮಾಡ್ತಾರೆ. ಆಗ ಚಾಲಕರ ಜೊತೆ ಬಹಳ ಖುಷಿಯಿಂದಲೇ ಮಾತನಾಡಿದ್ರಂತೆ. 20 ಜೊತೆ ಬಟ್ಟೆ ತಗೊಂಡು 10 ಜೊತೆ ಹೈ ಬ್ರಾಂಡೆಡ್ ಶೂ ಜೊತೆ ಕೂಡ ಅವರು ಬಂದಿದ್ರು ಅನ್ನುವಂತಹ ವಿಚಾರವನ್ನ ಚಾಲಕರು ಹೇಳ್ತಿದ್ದಾರೆ. ಅಲ್ಲಿಗೆ ಆತ್ಮಹತ್ಯೆಯ ನಿರ್ಧಾರ ಆಗಂತೂ ಆಗಿಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಆರಾಮಾಗಿದ್ರು ಸರ್, ಜಾಲಿಯಾಗಿ ನಮ್ಮ ಜೊತೆ ಮಾತಾಡ್ಕೊಂಡು ಹೋಟೆಲ್ ತಲುಪಿದ್ರು ಅನ್ನುವಂತಹ ಮಾತನ್ನ ಎಸ್ಐಟಿ ಅಧಿಕಾರಿಗಳು ಸಿಜೆ ರಾಯ್ ಅವರ ಕಾರು ಚಾಲಕರನ್ನ ವಿಚಾರಣೆ ಮಾಡಿದಾಗ ಒಂದಷ್ಟು ಪ್ರಾಥಮಿಕ ಮಾಹಿತಿಯನ್ನ ಅವರಿಂದ ಕೂಡ ಪಡೆದುಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಎಸ್ಐಟಿ ಅಧಿಕಾರಿಗಳು ದಾಖಲಿಸಿದ್ದಾರೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಹಂಗಾಗಿ ಸಿಜೆ ರಾಯ್ ಅವರ ಡೆತ್ ಸೀಕ್ರೆಟ್ ಇನ್ನೂ ಕೂಡ ರಿವೀಲ್ ಆಗ್ತಾ ಇಲ್ಲ. ಯಾವ ಒತ್ತಡದಲ್ಲಿದ್ರು, ಯಾರಿಂದ ಒತ್ತಡದಲ್ಲಿದ್ರು, ಇದನ್ನ ಫೈಂಡ್ ಔಟ್ ಮಾಡೋದು ಅತಿ ದೊಡ್ಡ ಸವಾಲಾಗ್ತಾ ಇದೆಯಂತ. ಖಾಸಗಿ ಹೋಟೆಲ್ ನಲ್ಲಿ ಸೂಟ್ ರೂಮ್ ಪಡೆದುಕೊಂಡಿದ್ರಂತೆ ಸಿಜೆ ರಾಯ್. ಆ ಖಾಸಗಿ ಹೋಟೆಲ್ ನಲ್ಲೇ ಸ್ಥಳ ಮಹಜರು ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ರಾಯ್ ಉಳಿದುಕೊಂಡಿದ್ದ ದಿನದ ಸಿಸಿಟಿವಿ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. ಸಿಜೆ ರಾಯ್ ಹೋಟೆಲ್ಗೆ ಬಂದ ಮೇಲೆ ಏನೇನಾಯ್ತು ಅನ್ನೋದು ಪ್ರಶ್ನೆ. ಯಾರೆಲ್ಲ ಅಂದು ರಾಯ್ ರೂಮ್ಗೆ ಬಂದಿದ್ರು ಅನ್ನೋದನ್ನ ಪರಿಶೀಲನೆ ಮಾಡೋದಕ್ಕೆ ಮುಂದಾಗ್ತಿದ್ದಾರೆ. 1 ವರ್ಷದಿಂದ ಎಷ್ಟು ಸಲ ಹೋಟೆಲ್ಗೆ ಬಂದಿದ್ರು ಅನ್ನೋದ್ರ ಬಗ್ಗೆ ಎಸ್ಐಟಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕಿದ್ದಾರೆ. ಬಂದಾಗೆಲ್ಲ ಒಬ್ಬರೇ ಇರ್ತಿದ್ರಾ? ಜೊತೆಯಲ್ಲಿ ಯಾರಾದ್ರೂ ಬರ್ತಿದ್ರಾ? ಯಾರ ಹೆಸರಲ್ಲಿ ರೂಮ್ ಬುಕ್ ಆಗ್ತಾ ಇತ್ತು? ಯಾವ ಅಕೌಂಟಿಂದ ಬಿಲ್ ಪೇ ಆಗ್ತಾ ಇತ್ತು? ಇದನ್ನ ಕೂಡ ಚೆಕ್ ಮಾಡ್ತಿದ್ದಾರೆ. ಜೊತೆಗೆ 3 ತಿಂಗಳ ಸಿಸಿಟಿವಿ ಫುಟೇಜ್ ಅನ್ನ ನೀಡಬೇಕು ಅಂತ ನೋಟಿಸ್ ಕೊಟ್ಟಿದ್ದಾರಂತೆ ಹೋಟೆಲ್ನವರಿಗೆ, ಹೋಟೆಲ್ ಮಾಲೀಕರಿಗೆ. 3 ತಿಂಗಳ ಸಿಸಿಟಿವಿ ದೃಶ್ಯ. ಕಾರಣ ಏನ್ ಗೊತ್ತಾ? ಬಂದಾಗೆಲ್ಲ ಅದೇ ರೂಮಲ್ಲಿ ಅವ್ರು ಉಳ್ಕೊಳ್ತಿದ್ರು ಅಂತ. ಯೂಶಲಿ ತುಂಬಾ ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದವರು ಅಥವಾ ಬಿಸ್ನೆಸ್ ಮ್ಯಾನ್ಗಳು ಈ 5 ಸ್ಟಾರ್ ಹೋಟೆಲ್ ಅಥವಾ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಸೂಟ್ ರೂಮ್ಗಳನ್ನ ಬುಕ್ ಮಾಡ್ಕೊಳ್ತಾರಲ್ಲ, ತಿಂಗಳಾನುಗಟ್ಟಲೆ ಅಂತ ಅದನ್ನ ಬಾಡಿಗೆ ಪಡ್ಕೊಂಡಿರ್ತಾರೆ. ಸೊ ಆ ರೂಮ್ ಅಲ್ಲೇ ಮಾತ್ರ ಅವ್ರು ಇರ್ತಾರೆ. ಒಂದ್ ರೀತಿ ಮನೆ ತರ ಮಾಡ್ಕೊಂಡಿರ್ತಾರೆ. ಯಾರು ಕೂಡ ಅಲ್ಲಿ ಬೇರೆಯವ್ರಿಗೆ ಅದನ್ನ ರೂಮ್ನ ರೆಂಟ್ ಆಗೂ ಕೊಡಲ್ಲ, ಯಾರು ಬಂದ್ರು ಉಳ್ಕೊಳ್ಳೋಕ್ಕೂ ಆಗಲ್ಲ. ಬಂದಾಗೆಲ್ಲ ಇವರೇ ಉಳ್ಕೊಳ್ಬೇಕು. ಆ ರೀತಿ ಸಿಜೆ ರಾಯ್ ಅವರು ಕೂಡ ಬಂದಾಗೆಲ್ಲ ಅದೇ ಹೋಟೆಲ್ನ ಅದೇ ರೂಮಲ್ಲಿ ಉಳ್ಕೊಳ್ತಾ ಇದ್ರು ಅಂತ. ಹಂಗಾಗಿ ಈ ಬಾರಿ ಬಂದಾಗ ಯಾರಾದ್ರೂ ಭೇಟಿ ಆಗಕ್ ಬಂದಿದ್ರಾ? ಯಾರಾದ್ರೂ ಮಾತಾಡ್ಸಿದ್ರಾ? ಈ ಎಲ್ಲಾ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಸಿಸಿಟಿವಿ ದೃಶ್ಯಗಳನ್ನ ಚೆಕ್ ಮಾಡೋದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರಂತೆ. ಸಿಜೆ ರಾಯ್ ಆತ್ಮಹತ್ಯೆಗೆ ಸಂಬಂಧಪಟ್ಟಂತೆ ಡೆತ್ ಸೀಕ್ರೆಟ್ ತಿಳಿದುಕೊಳ್ಬೇಕು ಅಂತ ಎಸ್ಐಟಿ ಅಧಿಕಾರಿಗಳು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಒಂದು ಕಡೆ ಅವರು ಈ ರೂಮಲ್ಲಿ ಬಂದು ಉಳಿದುಕೊಳ್ಳೋಕ್ಕೂ ಮುನ್ನ ಅವರ ಚಲನವಲನ ಹೆಂಗಿತ್ತು, ಕಾರಲ್ಲಿ ಬರ್ತಾ ಚಾಲಕರ ಜೊತೆ ಏನ್ ಮಾತಾಡಿದ್ರು, ಇದೆಲ್ಲದರ ಬಗ್ಗೆ ಕೂಡ ಒಂದಷ್ಟು ಪ್ರಾಥಮಿಕ ಮಾಹಿತಿ ಕಲೆ ಹಾಕುವುದಕ್ಕೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಚೀಫ್ SK ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಮಂಜುನಾಥ್, CJ ರಾಯ್ ಅವರ ಡೆತ್ ಸೀಕ್ರೆಟ್ ಇನ್ನೂ ಕೂಡ ರಿವೀಲ್ ಆಗ್ತಾ ಇಲ್ಲ ಅಂತ ಅತಿ ದೊಡ್ಡ ಸವಾಲಾಗ್ತಾ ಇದೆಯಾ SIT ಅಧಿಕಾರಿಗಳಿಗೆ ಅದನ್ನ ಫೈಂಡ್ ಔಟ್ ಮಾಡೋದು ಅಂತ? ಖಂಡಿತ ಶ್ರುತಿ, ಏನು ಜನವರಿ 30ನೇ ತಾರೀಕು IT ದಾಳಿಯಿಂದ ಬೇಸತ್ತು ಆತ್ಮಹತ್ಯೆಗೆ ಶರಣಾಗಿರ್ತಕ್ಕಂಥ CJ ರಾಯ್ ಅವರ ಇನ್ವೆಸ್ಟಿಗೇಷನ್ ಅನ್ನ ಕೈಗೆತ್ತಿಕೊಂಡಿರ್ತಕ್ಕಂಥ SIT ತಂಡಕ್ಕೆ ಸಾಲು ಸಾಲು ಸವಾಲುಗಳು ಎದುರಾಗ್ತಾ ಇದೆ ಅಂತ ಒಂದು ಮಾಹಿತಿ ಲಭ್ಯವಾಗಿದೆ. ಇಲ್ಲಿ ಮೊದಲು ಗಮನಿಸಬಹುದು, ಪ್ರಾಥಮಿಕವಾಗಿ ಸ್ಥಳ ಮಹಜರನ್ನ ಮಾಡುದು ಅಥವಾ ಮೊಬೈಲ್ಗೆ ಯಾವ್ದಾದ್ರು ಕರೆಗಳು ಬಂದಿತ್ತಾ ಅಥವಾ IT ಅಧಿಕಾರಿಗಳಿಂದ ಏನಾದ್ರು ಒತ್ತಡ ಇತ್ತ ಅನ್ನೋದ್ರ ಬಗ್ಗೆ ಒಂದು CDR ಅನ್ನ ಕನೆಕ್ಟ್ ಮಾಡೋದಕ್ಕೆ CDR ಅವರ ನಂಬರ್ ಯಾವ್ಯಾವ ನಂಬರ್ ಬಳಸ್ತಾ ಇದ್ರು ಅದನ್ನ CDR ಗೆ ಹಾಕಿದ್ರು. ಆದ್ರೆ ಈತ ಏನು CJ ರಾಯ್ ಇದ್ದಾನೆ, ನಾರ್ಮಲ್ ಕಾಲ್ ಅಲ್ಲಿ ಯಾರೊಂದಿಗೂ ಮಾತನಾಡಿಲ್ಲ, ಹೆಚ್ಚಾಗಿ ಮಾತನಾಡಿರ್ತಕ್ಕಂಥದ್ದೆಲ್ಲವೂ ಸಹ ಇಂಟರ್ನೆಟ್ ಕಾಲ್ ಅಂತಕ್ಕಂಥದ್ದು ಬೆಳಕಿಗೆ ಬಂದಿದೆ. ಹೀಗಾಗಿ ಆ ಒಂದು ಸರ್ವಿಸ್ ಪ್ರೊವೈಡರ್ ಏನಿದ್ದಾರೆ ಅವರಿಗೆ ಈ SIT ತಂಡ ಒಂದು ಪತ್ರವನ್ನ ಬರೆದು ಆ ಇಂಟರ್ನೆಟ್ ಕಾಲ್ ಮುಖಾಂತರ ಯಾವ್ಯಾವ ಜೊತೆಯಲ್ಲಿ ಯಾರ್ಯಾರ ಜೊತೆಯಲ್ಲಿ ಯಾವ ಸಮಯದಲ್ಲಿ ಎಷ್ಟೊತ್ತು ಮಾತಾಡಿದ್ದಾರೆ ಅಂತಕ್ಕಂಥ ಒಂದು ಮಾಹಿತಿಯನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಬರೆದಿದ್ದಾರೆ. ಇದು ಒಂದು ಕಡೆ ಆದ್ರೆ, ಅದರ ಪರ್ಯಾಯವಾಗಿ ಬೇರೆ ಬೇರೆ ಡಿಜಿಟಲ್ ಎವಿಡೆನ್ಸ್, ಟೆಕ್ನಿಕಲ್ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡೋದಕ್ಕೂ ಸಹ SIT ಮತ್ತೊಂದು ತಂಡ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಇದರ ನಡುವೆ ಏನು IT ದಾಳಿ ಆದಂತ ಸಂದರ್ಭದಲ್ಲಿ ವಿಚಾರಣೆಗೆ ಹಾಜರಾಗಬೇಕು ಅನ್ನೋ ನೋಟಿಸ್ ಅನ್ನ ಕೊಟ್ಟಿದ್ರು. ಆ ಸಂಬಂಧಪಟ್ಟಂತೆ ದುಬೈನಿಂದ ನೇರವಾಗಿ ಬಂದಂತ CJ ರಾಯ್ ಏರ್ಪೋರ್ಟ್ ಗೆ ಬರ್ತಾರೆ. ಅವರನ್ನು ಕರ್ಕೊಂಡ್ ಬರೋದಕ್ಕೆ 2 ರೋಲ್ಸ್ ರಾಯ್ ಕಾರುಗಳು ಹೋಗುತ್ತೆ. ಒಂದರಲ್ಲಿ ಲಗೇಜ್ ಅನ್ನ ಹಾಕೊಂಡ್ ಬರ್ತಾರೆ, ಮತ್ತೊಂದರಲ್ಲಿ ರಾಯ್ ಬರ್ತಾರೆ. ಬರಬೇಕಾದ್ರೆ ಈ ಮನುಷ್ಯ ಮೊದಲಿಗೆ ಅವ್ರು ಹೇಳಿರೋ ಪ್ರಕಾರ CJ ರಾಯ್ ಏನೇ ಟೆನ್ಷನ್ ಇದ್ರು ತುಂಬಾ ಜಾಲಿ ಆಗಿರ್ತಾ ಇದ್ರು, ಖುಷಿಯಾಗಿ ಮಾತಾಡ್ತಾ ಇದ್ರು. ಅದೇ ರೀತಿ ಅವತ್ತು ಬಂದಂತ ದಿನ ತುಂಬಾ ಖುಷಿಯಾಗಿ ನಮ್ಮ ಜೊತೆಲೆಲ್ಲ ಬಂದ್ರು. ಹಲ್ಸೂರು ಕೆರೆ ಬಳಿ ಇರ್ತಕ್ಕಂತ ಕಾರ್ನಾಡ್ ಹೋಟೆಲ್ಗೆ ಹೋಗಿದ್ರು. ಅಲ್ಲಿನ 24ನೇ ಫ್ಲೋರ್ ನಲ್ಲಿ ಅವ್ರು ಉಳ್ಕೊಂಡಿದ್ರು ಅಂತ. ಓಕೆ ಮಂಜುನಾಥ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.